ಅಂತ ಹೇಳ್ತಾ ಭಾರತದ ಭೂಗೋಳಶಾಸ್ತ್ರದಲ್ಲಿನ ಟಾಪ್ 25 ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲ ಪ್ರಶ್ನೆ, ಭಾರತ ಹೊಂದಿರುವ ಒಟ್ಟು ಕರಾವಳಿ ತೀರ ಪ್ರದೇಶದ ಉದ್ದ ಕೇಳಿದ್ದಾರೆ. ಅದು ಬಂದ್ಬಿಟ್ಟು 6100 ಕಿಲೋಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಇದೇ ಥರನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಭೂಗೋಳದಲ್ಲಿ ನೋಡೋಣ. ಎರಡನೇ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 2 ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ. ಸೊ ಎರಡನೇ ಪ್ರಶ್ನೆ ಹೀಗಿತ್ತು. ಭಾರತದ ನೈಋತ್ಯ ದಿಕ್ಕಿನಲ್ಲಿರುವ ದೇಶ ಯಾವುದು? ಸೊ ಭಾರತದ ನೈಋತ್ಯ ದಿಕ್ಕಿನಲ್ಲಿರುವ ದೇಶ ಅದು ಬಂದ್ಬಿಟ್ಟು ಮಾಲ್ಡೀವ್ಸ್ ದೇಶ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಭಾರತದ ಅತ್ಯಂತ ದಕ್ಷಿಣ ತುದಿಯ ಹೆಸರು ಏನು? ಸೊ ಭಾರತದ ಅತ್ಯಂತ ದಕ್ಷಿಣ ತುದಿಯ ಹೆಸರು ಇಂದಿರಾ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಇಂದಿರಾ ಪಾಯಿಂಟ್ ಈಸ್ ದ ರೈಟ್ ಆನ್ಸರ್. ಸೊ ಈ ಥರ ಬಹಳಷ್ಟು ಎಲ್ಲ ವಿಷಯಗಳಲ್ಲಿರ್ತಕ್ಕಂಥ ರಸಪ್ರಶ್ನೆ ವಿಡಿಯೋಗಳಿದ್ದಾವೆ. ಸೊ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಮತ್ತೆ ಭೂಗೋಳದಲ್ಲಿನ 4ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4 ಇತ್ತು. ಮಹಾ ಹಿಮಾಲಯದ ಇನ್ನೊಂದು ಹೆಸರೇನು ಅಂತ ಕೇಳಿದ್ದಾರೆ. ಸೊ ಮಹಾ ಹಿಮಾಲಯಕ್ಕಿರ್ತಕ್ಕಂಥ ಇನ್ನೊಂದು ಹೆಸರೇ ಹಿಮಾದ್ರಿ ಈಸ್ ದ ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಪ್ರಪಂಚದ ಅತ್ಯುನ್ನತ ಶಿಖರ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರಪಂಚದ ಅತ್ಯುನ್ನತ ಶಿಖರದ ಹೆಸರು ಬಂದ್ಬಿಟ್ಟು ಚಿರಪರಿಚಿತವಾದ ಉತ್ತರ ಮೌಂಟ್ ಎವರೆಸ್ಟ್ ಈಸ್ ದ ಸರಿಯಾದ ಉತ್ತರ. ಇನ್ನು ಭಾರತದ ಅತ್ಯಂತ ಎತ್ತರದ ಶಿಖರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕೊಡಿ, ನೋಡೋಣ ಯಾರೆಲ್ಲ ಕಮೆಂಟಲ್ಲಿ ಕೊಡ್ತೀರ ಅನ್ನೋದನ್ನು ನಾನು ಖಂಡಿತವಾಗಿ ಅದಕ್ಕೆ ರಿಪ್ಲೈಗಳನ್ನು ಮಾಡ್ತೀನಿ. ಭಾರತದ ಅತ್ಯುನ್ನತ ಶಿಖರ ಅಂತಕ್ಕಂಥದ್ದು ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ, ಆ ಪ್ರಶ್ನೆ ಉತ್ತರವನ್ನು ಕಮೆಂಟಲ್ಲಿ ತಪ್ಪದೇ ತಾವುಗಳು ಕೊಡಬೇಕು. ಈ ಕ್ವಿಜ್ನಲ್ಲಿ ಹೋಗೋಣ. 6ನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನ್ ದೇಶಗಳ ಗಡಿರೇಖೆಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಭಾರತ ಮತ್ತು ಪಾಕಿಸ್ತಾನ್ ಈ ಎರಡೂ ದೇಶಗಳ ನಡುವೆ ಇರತಕ್ಕಂಥ ಗಡಿರೇಖೆಯ ಹೆಸರು ರ್ಯಾಡ್ಕ್ಲಿಫ್ ರೇಖೆ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಇತ್ತು 7, ಭಾರತೀಯ ಕಾಲಮಾನ ನಿರ್ಧರಿಸುವ ರೇಖಾಂಶ ಯಾವುದು? ಸೊ ಭಾರತೀಯ ಕಾಲಮಾನ ನಿರ್ಧರಿಸುವ ರೇಖಾಂಶ ಅದು 82.5 ಪೂರ್ವ ರೇಖಾಂಶ ಅಂತ ಹೇಳ್ತಾರೆ. ಈ 82.5 ಪೂರ್ವ ರೇಖಾಂಶ ಏನು ಮಾಡ್ತದಪ್ಪ ಅಂದ್ರೆ ನಮ್ಮ ಭಾರತ ದೇಶದ ಆದರ್ಶ ಕಾಲಮಾನ, ಇಟ್ ಮೀನ್ಸ್ ಭಾರತೀಯ ಕಾಲಮಾನವನ್ನು ನಿರ್ಧಾರವನ್ನು ಮಾಡ್ತಕ್ಕಂಥ ರೇಖಾಂಶ ಆಗದ. ಮುಂದಿನ ಪ್ರಶ್ನೆ 8, ಪೂರ್ವ ಘಟ್ಟಗಳಲ್ಲಿನ ಎತ್ತರವಾದ ಶಿಖರ ಯಾವುದು? ಹಾಗಾದ್ರೆ ಪೂರ್ವ ಘಟ್ಟದಲ್ಲಿರುವ ಎತ್ತರವಾದ ಶಿಖರದ ಹೆಸರೇ ಆರ್ಮಕೊಂಡ ಅಂತ ಬರ್ತದೆ. 9ನೇ ಪ್ರಶ್ನೆ, ಅಬೂ ಪರ್ವತದಲ್ಲಿ ಕಂಡುಬರುವ ಎತ್ತರದ ಶಿಖರ ಯಾವುದು? ಅಬೂ ಪರ್ವತದಲ್ಲಿ ಕಂಡುಬರುವ ಎತ್ತರದ ಶಿಖರ ಗುರು ಶಿಖರ ಅಂತ ಹೇಳ್ತಾರೆ. ಸೊ ಗುರು ಶಿಖರ ಇಸ್ ದ ರೈಟ್ ಆನ್ಸರ್. ಸೊ ಗುರು ಶಿಖರ ಇದು ಅಬೂ ಪರ್ವತದಲ್ಲಿನ ಅತಿ ಎತ್ತರವಾದ ಶಿಖರಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು, ಸ್ಥಳದ ಖ್ಯಾತಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 10 ಕೂಡ ಸ್ಕ್ರೀನ್ ಮೇಲೆ ಬಂದಿದೆ. ಹೀಗಿತ್ತು, ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಸೊ ನಾವು ವಿಸ್ತೀರ್ಣದ ದೃಷ್ಟಿಯಿಂದ ಪ್ರಶ್ನೆಯನ್ನು ಹಾಕಿದ್ದೀವಿ. ಸೊ ವಿಸ್ತೀರ್ಣದಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ ಗೋವಾ. 11ನೇ ಪ್ರಶ್ನೆ ಕೂಡ ಇದೆ, ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ವಿಸ್ತೀರ್ಣದಲ್ಲಿ ರಾಜಸ್ಥಾನ. ಸೊ ರಾಜಸ್ಥಾನ ಅಂತಕ್ಕಂಥದ್ದು ವಿಸ್ತೀರ್ಣದ ದೃಷ್ಟಿಯಿಂದ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಅಂತಕ್ಕಂಥ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 12, ಭೂಗೋಳದಲ್ಲಿನ ಈ ರಸಪ್ರಶ್ನೆಯ 12ನೇ ಪ್ರಶ್ನೆ ಕೂಡ ಸ್ಕ್ರೀನ್ ಮೇಲೆ ಬಂದಿದೆ. ಪ್ರಶ್ನೆ ಹೀಗಿದೆ, ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ಭಾರತದ ಪವಿತ್ರ ನದಿಯಾಗಿರ್ತಕ್ಕಂಥ ಗಂಗಾ ನದಿಯ ಉಗಮ ಸ್ಥಾನ ಯಾವುದಪ್ಪ ಅಂದರೆ ಅದು ಗಂಗೋತ್ರಿ ಅಂತಕ್ಕಂಥದ್ದು ಉತ್ತರ. 13ನೇ ಪ್ರಶ್ನೆ ಕೂಡ ಬಂದಿದೆ, ಭಾರತದ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಸ್ಥಳ ಯಾವುದು? ಸೊ ನಮ್ಮ ದೇಶದಲ್ಲಿ, ಇಟ್ ಮೀನ್ಸ್ ಭಾರತದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲೆಯಾಗಿರುವ ಸ್ಥಳ ಅಂದರೆ ಅದು ರಾಜಸ್ಥಾನ ರಾಜ್ಯದ ಗಂಗಾನಗರ ಪ್ರದೇಶ. ಈ ರಾಜಸ್ಥಾನದ ಗಂಗಾನಗರದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಸ್ಥಳದ ಖ್ಯಾತಿಗೆ ಹೆಸರಾಗಿದೆ. ಹೋಗೋಣ 14ನೇ ಪ್ರಶ್ನೆ. ಪ್ರಶ್ನೆ 14 ಇತ್ತು, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು? ಸೊ ಭಾರತ ದೇಶದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದಪ್ಪ ಅಂದರೆ ಅದು ರಾಜಸ್ಥಾನ ರಾಜ್ಯದ ರುಯ್ಲಿ. ಸೊ ರಾಜಸ್ಥಾನದ ರುಯ್ಲಿ ಅಂತಕ್ಕಂಥ ಸ್ಥಳದಲ್ಲಿ ನಮ್ಮ ದೇಶದಲ್ಲಿನೇ ಕಡಿಮೆ ಮಳೆ ಬೀಳುವ ಸ್ಥಳಕ್ಕೆ ಖ್ಯಾತಿಯಾಗಿದೆ. 15ನೇ ಪ್ರಶ್ನೆ, ಮಾವಿನ ಹೊಯ್ಲು ಬೀಳುವ ಪ್ರದೇಶ. ನೆನಪಿಟ್ಕೋಬೇಕು, ಮಾವಿನ ಹೊಯ್ಲು ಅಂದರೆ ಬೇಸಿಗೆಯಲ್ಲಿ ಬೀಳುವ ಮಳೆ, ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಬೀಳ್ತಕ್ಕಂಥ ಮಳೆಯೇ. ಸೊ ಅದು ಏನು
ಮಾವಿನ ಫೈಲು. ಸೊ ಈ ಮಾವಿನ ಫೈಲನ್ನು ಏನಂತ ಕರೀತಾರಪ್ಪ ಅಂದ್ರೆ ಇದು ಕೇರಳ ರಾಜ್ಯದಲ್ಲಿ ಮಾವಿನ ಫೈಲು ಅಂತಕ್ಕಂಥ ಬೇಸಿಗೆಯಲ್ಲಿ ಬೀಳೋ ಮಳೆಗಿರ್ತಕ್ಕಂಥ ಹೆಸರು. 16ನೇ ಪ್ರಶ್ನೆ ಬಂತು, ರಾಗಿ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು? ರಾಗಿ ಬೆಳೆ ಅಂತಕ್ಕಂಥ ಆಹಾರ ಧಾನ್ಯಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಣ್ಣೆ ಕೆಂಪು ಮಣ್ಣು. 17ನೇ ಪ್ರಶ್ನೆ, ಭಾರತ ದೇಶದಲ್ಲಿ ಹೆಚ್ಚಾಗಿ ಹರಡಿಕೊಂಡಿರುವ ಮಣ್ಣು ಯಾವುದು? ಸೊ ನಮ್ಮ ದೇಶದಲ್ಲಿ ಇಟ್ ಮೀನ್ಸ್ ಭಾರತದಲ್ಲಿ ಅತಿ ಹೆಚ್ಚಾಗಿ ವ್ಯಾಪಕವಾಗಿ ಹರಡಿಕೊಂಡಿರ್ತಕ್ಕಂಥ ಮಣ್ಣು ಮೆಕ್ಕಲು ಮಣ್ಣು ಇಸ್ ದ ರೈಟ್ ಆನ್ಸರ್. ಸೊ ಮೆಕ್ಕಲು ಮಣ್ಣು ನಮ್ಮ ದೇಶದ ಬಹಳಷ್ಟು ಪ್ರದೇಶಗಳಲ್ಲಿ ಸೊ ಎಲ್ಲ ಕಡೆಯೂ ಕೂಡ ವ್ಯಾಪಕವಾಗಿ ಹರಡಿಕೊಂಡಿರ್ತಕ್ಕಂಥ ಮಣ್ಣೇ ಆಗಿದೆ. ಪ್ರಶ್ನೆ 18. ಎಸ್ 18ನೇ ಪ್ರಶ್ನೆ, ಉಷ್ಣವಲಯದಲ್ಲಿ ಉತ್ಪತ್ತಿಯಾಗುವ ಮಣ್ಣಿನ ಪ್ರಕಾರ ಯಾವುದು? ಸೊ ಉಷ್ಣವಲಯದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಮಣ್ಣಿನ ಪ್ರಕಾರ ಅದು ಲ್ಯಾಟರೈಟ್ ಮಣ್ಣು ಅಂತಕ್ಕಂಥದ್ದು ಉತ್ತರ. 19ನೇ ಪ್ರಶ್ನೆ, ಕಾಫಿ ಮತ್ತು ಚಹಾ ಪಾನೀಯ ಬೆಳೆಗಳಿಗೆ ಸೂಕ್ತವಾದ ಮಣ್ಣು ಯಾವುದು? ಸೊ ಕಾಫಿ ಮತ್ತು ಚಹಾದಂಥ ಪಾನೀಯ ಬೆಳೆಗಳಿಗೆ ಸೂಕ್ತವಾದ ಮಣ್ಣೆ ಪರ್ವತದ ಮಣ್ಣು. ಸೊ ಪರ್ವತದ ಮಣ್ಣಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಕಾಫಿ ಮತ್ತು ಚಹಾದ ಸಸಿಗಳನ್ನು ನಾಟಿಸ್ತಾರೆ, ಬೆಳೆಸ್ತಾರೆ. ಆ ಒಂದು ಬೆಳೆಗಳು ವ್ಯಾಪಕವಾಗಿ ವಿಪುಲವಾಗಿ ಅಧಿಕ ಪ್ರಮಾಣದಲ್ಲಿ ಇಳುವರಿಯಾಗಲು ಪರ್ವತದ ಮಣ್ಣೆ ಸಹಾಯಕ. ಪ್ರಶ್ನೆ 20. ಎಸ್ 20ನೇ ಪ್ರಶ್ನೆ ಇತ್ತು, ಹಿಮಾಲಯದಲ್ಲಿರುವ ಕಂಡುಬರುವ ಅರಣ್ಯದ ಪ್ರಕಾರ ಯಾವುದು? ಎಸ್ ಹಿಮಾಲಯದಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರ ಅಲ್ಪೈನ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 21ನೇ ಪ್ರಶ್ನೆ, ಗಂಗಾ ನದಿಯ ಮುಖಜ ಭೂಮಿಗಿರುವ ಹೆಸರು ಏನು? ಸೊ ಗಂಗಾ ನದಿಯಲ್ಲಿ ಕಂಡುಬರ್ತಕ್ಕಂಥ ಮುಖಜ ಭೂಮಿಯ ಹೆಸರು ಸುಂದರ್ಬನ್ ಅಂತ ಕರೀತಾರೆ. ಸೊ ಸುಂದರ್ಬನ್ ಈಸ್ ದ ರೈಟ್ ಆನ್ಸರ್. ಸೊ ಸುಂದರ್ಬನ್ ಇದು ಗಂಗಾ ನದಿಯ ಮುಖಜ ಭೂಮಿಗಿರ್ತಕ್ಕಂಥ ಹೆಸರು ಅಂತಕ್ಕಂಥ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥದ್ದು. ನಮ್ಮದೇ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ 22ನೇ ಪ್ರಶ್ನೆಗೆ ಬರ್ತೀನಿ. ಭಾರತದಲ್ಲಿರುವ ಜೀವಿ ಸಂರಕ್ಷಣಾ ವಲಯಗಳ ಸಂಖ್ಯೆ ಎಷ್ಟು? 18 ಇದ್ದಾವೆ. ಸೊ 18 ಜೀವಿ ಸಂರಕ್ಷಣಾ ವಲಯಗಳು ಇದ್ದಾವೆ. 23ನೇ ಪ್ರಶ್ನೆ, ಭಾರತದಲ್ಲಿರುವ ವನ್ಯಜೀವಿ ಧಾಮಗಳ ಸಂಖ್ಯೆ ಎಷ್ಟು? ಸೊ ಒಟ್ಟಾರೆ ಭಾರತ ದೇಶದಲ್ಲಿ ಒಟ್ಟು ವನ್ಯಜೀವಿ ಧಾಮಗಳ ಸಂಖ್ಯೆ ನೋಡೋದಾದರೆ 567 ಅಂತಕ್ಕಂಥದ್ದೇನಿದೆ. ಎಸ್ 567 ಭಾರತದಲ್ಲಿರುವ ವನ್ಯಜೀವಿ ಧಾಮಗಳ ಸಂಖ್ಯೆ ಆಗಿದೆ. ಈ ವಿಡಿಯೋದ 24ನೇ ಪ್ರಶ್ನೆ ಬಂತು. 24ನೇ ಪ್ರಶ್ನೆ ಹೀಗಿತ್ತು. ಎಸ್ ಭಾರತದಲ್ಲಿ ಕಂಡುಬರುವ ಪ್ರಾಣಿ ಸಂಗ್ರಹಾಲಯಗಳ ಸಂಖ್ಯೆ ಎಷ್ಟು? ಸೊ ಭಾರತ ದೇಶದಲ್ಲಿರುವ ಒಟ್ಟು ಪ್ರಾಣಿ ಸಂಗ್ರಹಾಲಯಗಳ ಸಂಖ್ಯೆ 525 ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಪ್ರಶ್ನೆ, ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮ ಇರುವ ರಾಜ್ಯ ಯಾವುದು? ತೆಲಂಗಾಣ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಷ್ಟಿತ್ತು ಸ್ನೇಹಿತರೆ ಜಿಯೋಗ್ರಫಿ ಭೂಗೋಳದಲ್ಲಿರ್ತಕ್ಕಂಥ ಟಾಪ್ 25 ಪ್ರಶ್ನೆ ಮತ್ತು ಉತ್ತರಗಳನ್ನು. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತಾವೆ. ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವೆರಿ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಅಂತ ಹೇಳ್ತಾ